ವೆಲ್ಕಮ್ ಬ್ಯಾಕ್. 2017 ಒಟ್ಟು 4 GPSTR ಎಕ್ಸಾಮ್ಸ್ ಕಂಡಕ್ಟ್ ಆಗಿತ್ತು. ಅದರಲ್ಲಿ ಇದು ಥರ್ಡ್ ಪೇಪರ್. ಸೊ ದಿಸ್ ಪೇಪರ್ ವಾಸ್ ಕಂಡಕ್ಟೆಡ್ ಆನ್ 19/11/2017. ಅದರಲ್ಲಿ ಫಸ್ಟ್ ಕ್ವಶನ್, A = 1 2 3 4 ಅಂಡ್ B = 2, 3 ಆದರೆ ಇದರಲ್ಲಿ ಯಾವುದು ಶೂನ್ಯಗಳ? ಇಫ್ A = 1 2 3 4 and B = 2, 3 then which one of the following is an empty set? ಈ 4 ಆಪ್ಷನ್ಸ್ ಅಲ್ಲಿ ಯಾವುದು ಎಂಟಿ ಸೆಟ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂಥ ಸೆಟ್ಗಳು ಯಾವುದು ಅಂತಂದ್ರೆ ಎ ಕೊಟ್ಟಿದ್ದಾರೆ, ಅದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳು 1 2 3 4 ಅಂಡ್ ದ ಸೆಟ್ ಬಿ, ಇದರಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ 2 and 3. ಈಗ ಒಂದೊಂದೇ ಆಪ್ಷನ್ ನಾವು ಚೆಕ್ ಮಾಡ್ತಾ ಹೋಗೋಣ. ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಎರಡು ಸೆಟ್ ಅಲ್ಲಿ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ಸ್ಗಳು. ಎರಡು ಸೆಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಗಳು ಕಾಮನ್ ಇದೆ ಅಂತಂದ್ರೆ 2 and 3 ಆರ್ ಕಾಮನ್. ಸೊ ಎ ಇಂಟರ್ಸೆಕ್ಷನ್ ಬಿ 2, 3 ಆಯ್ತು. ಇನ್ನು ಎ ಯೂನಿಯನ್ ಬಿ ಅಂತಂದ್ರೆ ಎರಡು ಸೆಟ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಎಲ್ಲಾ ಎಲಿಮೆಂಟ್ಗಳನ್ನ ಸೇರಿ ಬರೀಬೇಕು. ಎ ಸೆಟ್ ಅಲ್ಲಿ 1 2 3 4 ಇದೆ, ಬಿ ಸೆಟ್ ಅಲ್ಲಿ 2 3 ಇದೆ, ಆಲ್ರೆಡಿ 2 3 ಬಂದಿರೋದ್ರಿಂದ ಸೊ ರಿಪೀಟ್ ಮಾಡೋದು ಬೇಕಾಗಿಲ್ಲ. ಸೊ ಎ ಇಂಟರ್ಸೆಕ್ಷನ್ ಬಿ ಆಯ್ತು, ಎ ಯೂನಿಯನ್ ಬಿ ಆಯ್ತು. ಇಲ್ಲಿ ನಮಗೆ ಬೇಕಾಗಿರೋದು ಶೂನ್ಯಗಣ, ಎಂಟಿ ಸೆಟ್ ಬೇಕಾಗಿರೋದು. ಸೊ ಫಸ್ಟ್ ಆಪ್ಷನ್ ರಾಂಗ್, ಸೆಕೆಂಡ್ ಆಪ್ಷನ್ ರಾಂಗ್. ಯಾಕಂದ್ರೆ ಎ ಇಂಟರ್ಸೆಕ್ಷನ್ ಬಿ ಮತ್ತು ಎ ಯೂನಿಯನ್ ಬಿ ನಲ್ಲಿ 2 ಮತ್ತು 4 ಎಲಿಮೆಂಟ್ಗಳು ಇದೆ, ಹಾಗಾಗಿ ಆ ಎರಡು ಸೆಟ್ಗಳು ಎಂಟಿ ಸೆಟ್ಗಳಲ್ಲ. ನೆಕ್ಸ್ಟ್ ನೋಡೋಣ ಬಿ ಮೈನಸ್ ಎ ಅಂತಂದ್ರೆ ಬಿ ನಲ್ಲಿ ಎಲಿಮೆಂಟ್ಸ್ ಇರಬೇಕು, ಆದ್ರೆ ಎ ನಲ್ಲಿ ಆ ಎಲಿಮೆಂಟ್ ಇರಬಾರದು. ಬಿ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಎ ನಲ್ಲಿ ಇರಬಾರದು. ಒಂದ್ ವೇಳೆ ಇದ್ರೆ ಅದನ್ನೇನ್ ಮಾಡ್ಬೇಕು ನಾವು ಅಂತಂದ್ರೆ ತೆಗಿಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಎ ಮೈನಸ್ ಬಿ ಅಂತಂದ್ರೆ ಏನಂತ ಬರೀಬೇಕು, ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಸಾರಿ, ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಅಂದ್ರೆ ಎ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳು ಯಾವ ಎಲಿಮೆಂಟ್ಗಳು ಅಂತಂದ್ರೆ ಬಿ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗಳನ್ನ ಬಿಟ್ಟು ಬರೀ ಎ ನಲ್ಲಿ ಮಾತ್ರ ಇರ್ತಕ್ಕಂಥ ಎಲಿಮೆಂಟ್ಗಳನ್ನ ಬರೀಬೇಕು. ಇಲ್ಲಿ ಎ ಮೈನಸ್ ಬಿ ಬರೆದ್ರೆ ಎ ಮತ್ತು ಬಿ ನಲ್ಲಿ ಯಾವ್ಯಾವ್ದು ಕಾಮನ್ ಎಲಿಮೆಂಟ್ ಇರುತ್ತಲ್ಲ ಆ ಕಾಮನ್ ಎಲಿಮೆಂಟ್ ನ ಎ ಸೆಟ್ ಇಂದ ತೆಗಿಬೇಕು. ಎ ನಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ 1 2 3 4 ಇದೆ, ಬಿ ನಲ್ಲಿ 2 3 ಇದೆ. ಎರಡರಲ್ಲೂ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ಸ್ ಯಾವ್ದು ಅಂದ್ರೆ 2 3. ಈ ಎಲಿಮೆಂಟ್ ಗಳನ್ನ ಯಾವ ಸೆಟ್ ಇಂದ ತೆಗಿಬೇಕು ನಾವು ಅಂತಂದ್ರೆ ಎ ಸೆಟ್ ಇಂದ ತೆಗಿಬೇಕು, ಫಸ್ಟ್ ಸೆಟ್ ಇಂದ ತೆಗಿಬೇಕು. ಯಾಕಂದ್ರೆ ಎ ಮೈನಸ್ ಬಿ ಅಂತಂದ್ರೆ ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಎ ಮೈನಸ್ ಬಿ ಅಂತಂದ್ರೆ ಬರೀ ಎ ನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳು ಮಾತ್ರ. ಈ ಇಂಟರ್ಸೆಕ್ಷನ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಗಳು ಬಂದಿರ್ತಾವಲ್ಲ ಅವುಗಳನ್ನ ಬಿಟ್ಟು ಬರೀಬೇಕು ನಾವು. ಸೊ ಇಂಟರ್ಸೆಕ್ಷನ್ ಅಲ್ಲಿ ಯಾವ ಎಲಿಮೆಂಟ್ಸ್ ಬಂದಿದೆ 2 ಮತ್ತು 3. ಸೊ ಎ ಮೈನಸ್ ಬಿ ಬರೀಬೇಕು ಅಂತಂದ್ರೆ ಈ 2 3 ಬಿಟ್ಟು ಏನಲ್ಲಿ ಯಾವ್ಯಾವ ಎಲಿಮೆಂಟ್ಗಳು ಉಳಿಯುತ್ತಲ್ಲ ಅದನ್ನ ಬರೀಬೇಕು. ಸೊ ಮತ್ತೆ ಯಾವ ಎಲಿಮೆಂಟ್ ಉಳಿತು ಇಲ್ಲಿ 1 4 ಮಾತ್ರ ಉಳಿತು. ಸೊ ಇದು ಎ ಮೈನಸ್ ಬಿ. ಸೊ ಆಪ್ಷನ್ 4 ಈಸ್ ರಾಂಗ್. ಬಿ ಮೈನಸ್ ಎ ಅಂತಂದ್ರೆ ಬಿ ನಲ್ಲಿ ಮಾತ್ರ ಇರ್ಬೇಕು ಎಲಿಮೆಂಟ್ಗಳು. ಒಂದ್ ವೇಳೆ ಅವು ಎಲಿಮೆಂಟ್ಗಳು ಏನಲ್ಲಿ ಇತ್ತು ಅಂತಂದ್ರೆ ಅವುಗಳನ್ನ ನಾವು ಬಿಡಬೇಕಾಗತ್ತೆ. ಸೊ 2 3 ಮೈನಸ್ 1 2 3 4. ಈಗ ಎರಡು ಸೆಟ್ ಅಲ್ಲಿ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ ಗಳನ್ನು ಬಿಡಬೇಕು. ಯಾವ ಸೆಟ್ ಇಂದ ಬಿಡಬೇಕು ಅಂದ್ರೆ ಬಿ ಸೆಟ್ ಇಂದ ನಾವು ಅವನ್ನ ತೆಗಿಬೇಕು. ಸೊ 2 3 ತೆಗೆದ್ರೆ ಇಲ್ಲಿ ಬಿ ಸೆಟ್ ಅಲ್ಲಿ ಮತ್ತೆ ಬೇರೆ ಯಾವುದೇ ಎಲಿಮೆಂಟ್ ಉಳಿಯಲ್ಲ. ಸೊ ಇದು ನಮಗೆ ಎಂಟಿ ಸೆಟ್ ಅನ್ನ ಕೊಡುತ್ತೆ. ದೇರ್ಫೋರ್ ಬಿ ಮೈನಸ್ ಎ ಇಸ್ ಕರೆಕ್ಟ್. ಅದನ್ನ ವೆನ್ ಡಯಾಗ್ರಾಮ್ ಇಂದ ನಾವೇನಾದರೂ ಬರೆದ್ರೆ ನೋಡಿ, ಇಂಟರ್ಸೆಕ್ಷನ್ ಅಲ್ಲಿ 2 3 ಬರುತ್ತೆ, ಇದು 2 3. ಈ ಪಾರ್ಟ್ ಎ ಮೈನಸ್ ಬಿ, ಓನ್ಲಿ ದಿಸ್ ಪಾರ್ಟ್ ಇಲ್ಲೇನಿದೆಯಲ್ಲ ಇದು ಎ ಮೈನಸ್ ಬಿ. ಇದು ಓನ್ಲಿ ದಿಸ್ ಪಾರ್ಟ್ ಇದೆಯಲ್ಲ ಇದು ಬಿ ಮೈನಸ್ ಎ. ಇದು ನಡುವೆ ಇರೋದು ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿ 2 3 ಬಂದ್ರೆ ಇಲ್ಲಿ 1 4 ಬಂತು, ಇಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ. ಸೊ ಎಂಟಿ ಸೆಟ್ ಅಂತಂದ್ರೆ ಯಾವ್ದಾಗಾದ್ರೆ ಬಿ ಮೈನಸ್ ಎ ಇಸ್ ಎಂಟಿ ಸೆಟ್. ನೆಕ್ಸ್ಟ್ ಕ್ವಶನ್, ಎಫ್ ಫ್ರಮ್ ಆರ್ ಟು ಆರ್. ಇದು ಆಕ್ಚುಲಿ ಇಲ್ಲಿ 1 R ಅಂತ ಇದೆಯಲ್ಲ ಇದು ಟೈಪಿಂಗ್ ಮಿಸ್ಟೇಕ್. ಇದು ಆಕ್ಚುಲಿ ಹೆಂಗಾಗ್ಬೇಕು ಅಂತಂದ್ರೆ ಇದು ಈ ರೀತಿ ಆಗ್ಬೇಕು. ಅಂದ್ರೆ ಅರ್ಥ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಅರ್ಥ. ಉತ್ಪನ್ನವು ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಂದು ವ್ಯಾಖ್ಯಾನಿಸಿದಾಗ ಎಫ್ ದ ವ್ಯಾಪ್ತಿ ಅಂತಂದ್ರೆ ರೇಂಜ್ ಆಫ್ ದ ಫಂಕ್ಷನ್. ನಾನು ಯಾವ ಬುಕ್ಕಿಂದ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಒಂದು ಸ್ವಲ್ಪ ಈ ರೀತಿ ಮಿಸ್ಟೇಕ್ಸ್ ಇದೆ. ಸೊ ಇಲ್ಲಿ ಆಪ್ಷನ್ 1 ನಲ್ಲೂ ಕೂಡ 1 R ಅಂತ ಇದೆ. ಇದು ಕೂಡ ಏನಾಗಬೇಕು ಅಂತಂದ್ರೆ ಆರ್ ನ ನೊಟೇಷನ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ನ ನೊಟೇಷನ್ ಅದು ಆ ರೀತಿ ಆಗ್ಬೇಕು. ಇಲ್ಲಿದೆಯಲ್ಲ ಇದು ರೇಂಜ್ ಆಫ್ ದ ಫಂಕ್ಷನ್
f from r to r defined by f of x equal to x square. ಸೊ f from r to r f of x equal to x square ಅಂತ ಡಿಫೈನ್ ಆಗಿದ್ರೆ ಆಗ ರೇಂಜ್ ಏನಾಗಿರುತ್ತೆ ಅಂತ ಕೇಳಿದೆ. ಸೊ f of x equal to x square ಅಂತಂದ್ರೆ ಇಟ್ ಇಸ್ ಅ ಪ್ಯಾರಾಬೋಲಾ. ಈ ರೀತಿ ಇರತಕ್ಕಂಥ ಒಂದು ಪ್ಯಾರಾಬೋಲಾ. ಈ ರೀತಿ ಪ್ಯಾರಾಬೋಲಾ ಇದ್ರೆ ಡೊಮೈನು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇದೆ, ಕೋಡೊಮೈನು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇದೆ. ರೇಂಜ್ ನೋಡಬೇಕು ಅಂತಂದ್ರೆ ವೈ ಆಕ್ಸಿಸ್ ಮೇಲೆ ಈ ಗ್ರಾಫ್ ಎಲ್ಲಿಂದ ಎಲ್ಲಿವರೆಗೆ ಸ್ಟ್ರೆಚ್ ಆಗಿದೆ ಅಂತ ನೋಡಬೇಕು. ವೈ ಆಕ್ಸಿಸ್ ಮೇಲೆ ಇದು 0 ಇಂದ ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಈ ಗ್ರಾಫ್ ಏನಾಗಿದೆ ಅಂತಂದ್ರೆ ಎಕ್ಸ್ಟೆಂಡ್ ಆಗಿದೆ. ಸೊ ರೇಂಜ್ ಆಫ್ ದಿಸ್ ಗ್ರಾಫ್ ಅಥವಾ ದಿಸ್ ಫಂಕ್ಷನ್ ವಿಲ್ ಬಿ ಕ್ಲೋಸ್ಡ್ ಇಂಟರ್ವಲ್ 0 to infinity, ಅಥವಾ ಇನ್ ಟರ್ಮ್ಸ್ ಆಫ್ ರಿಯಲ್ ನಂಬರ್ಸ್ ಬರೆಯೋದಾದ್ರೆ ಆರ್ ಪ್ಲಸ್ ಯೂನಿಯನ್ 0 ಅಂತ ಬರೀಬೇಕು. ಸೊ ಆರ್ ಪ್ಲಸ್ ಯೂನಿಯನ್ 0 ಕರೆಕ್ಟ್, ಅಥವಾ ಕ್ಲೋಸ್ಡ್ ಇಂಟರ್ವಲ್ 0 to infinity ಕೂಡ ಕರೆಕ್ಟ್. ದಿಸ್ ಇಸ್ ದ ರೇಂಜ್. ಆದ್ರೆ ಫಸ್ಟ್ ಆಪ್ಷನ್ ಏನ್ ಹೇಳ್ತಾನೆ, ಕಂಪ್ಲೀಟ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ರಾಂಗ್. ಇಲ್ಲಿ ಬರೀ ಸೆಟ್ ಆಫ್ ಆಲ್ ರಾಷನಲ್ ನಂಬರ್ಸ್ ಅಂತ ಹೇಳಿದ್ದೇನೆ, ಇದು ಕೂಡ ರಾಂಗು. ಇಲ್ಲಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ದೇನೆ, ಇದು ಕೂಡ ರಾಂಗು. ನನ್ ಆಫ್ ದೀಸ್ ಇಸ್ ದ ಕರೆಕ್ಟ್. ಆಕ್ಚುಯಲ್ ಆಪ್ಷನ್ ಈ ರೀತಿ ಕೊಡಬೇಕಾಗಿತ್ತು. ಒಂದು ವೇಳೆ ಇದೇನಾದ್ರೂ ಎಕ್ಸ್ ಸ್ಕ್ವೇರ್ ಬದಲಿಗೆ ಎಕ್ಸ್ ಕ್ಯೂಬ್ ಅಂತ ಇದ್ದಿದ್ರೆ ಆಗ ಆನ್ಸರ್ ಯಾವ್ದಾಗ್ತಿತ್ತು ಅಂದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗ್ತಿತ್ತು, ಆರ್. ಯಾಕಂದ್ರೆ ಎಕ್ಸ್ ಕ್ಯೂಬ್ ನ ಗ್ರಾಫ್ ಈ ರೀತಿ ಇರುತ್ತೆ. ಇಲ್ಲಿ ನೆಗೆಟಿವ್ ಇನ್ಫಿನಿಟಿ ಇಂದ ಪಾಸಿಟಿವ್ ಇನ್ಫಿನಿಟಿ ಕಡೆ ಎರಡೂ ಕಡೆನೂ ಈ ಗ್ರಾಫ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಥವಾ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಡಿಫೈನ್ ಆಗಿರೋದ್ರಿಂದ ಓನ್ಲಿ ಪಾಸಿಟಿವ್ ರಿಯಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ವಿಲ್ ಬಿ ದ ರೇಂಜ್ ಆಫ್ ದ ಫಂಕ್ಷನ್. ಹಾಗಾಗಿ ಅಲ್ಲಿ ನನ್ ಆಫ್ ದೀಸ್ ಯಾವುದು ಅಲ್ಲ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎಲ್ಲ ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 6 ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಆದಾಗ ಕೆ ಯ ಬೆಲೆ. ಇಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 6 ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಫಾರ್ ಆಲ್ ಎಕ್ಸ್, ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 6 ಅಂತ ಇದೆ. ರೈಟ್ ಸೈಡ್ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಅಂತ ಇದೆ. ನಾವೇನ್ ಮಾಡೋಣ ಅಂತಂದ್ರೆ ಈ ಎಕ್ಸ್ ಪ್ಲಸ್ 2 ಮತ್ತು ಎಕ್ಸ್ ಪ್ಲಸ್ 3 ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಮತ್ತು ಕಾನ್ಸ್ಟೆಂಟ್ ಈ ಫಾರ್ಮ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಎರಡೂನು ಈಕ್ವಲ್ ಅಂತ ಇರೋದ್ರಿಂದ ಎರಡನ್ನು ಏನ್ ಮಾಡೋಣ, ಕಂಪೇರ್ ಮಾಡೋಣ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಮತ್ತು ಕಾನ್ಸ್ಟೆಂಟ್ ಗಳನ್ನ ಕಂಪೇರ್ ಮಾಡೋಣ. ಸೊ ದಟ್ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಕೆ. ಸೊ ಲೆಫ್ಟ್ ಸೈಡ್ ಆಸ್ ಇಟ್ ಈಸ್ ಇರಲಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 6 ಬಿ ಆಸ್ ಇಟ್ ಈಸ್ ಅಂಡ್ ಇಟ್ ಈಸ್ ಈಕ್ವಲ್ ಟು, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ plus x into 3 is 3x plus 2 into x that is 2x plus 2 3 is 6. Further simplify ಮಾಡಿದ್ರೆ x square plus kx plus 6 equals to x square plus 3x plus 2x ಅಂತಂದ್ರೆ 5x plus 6x. On comparing we come to know that the value of k is equal to 5. ಯಾಕಂದ್ರೆ k ಅಂತಂದ್ರೆ coefficient of x, ಹಾಗಾಗಿ k equals to 5 is the answer. So option 1, first option correct. Sin 3 theta equal to cos of theta minus 6 degree ಆದಾಗ theta. ಸೊ theta ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. Sin 3 theta equals to cos of theta minus 6 degree ಇದೆ. We know that sin theta is nothing but cos of 90 minus theta. ಕಾಸ್ ಆಫ್ 90 ಮೈನಸ್ ಥೀಟಾ. ಯಾಕೆ ಅಂತಂದ್ರೆ ರೈಟ್ ಸೈಡ್ ಕಾಸ್ ಇದೆಯಲ್ಲ, ಹಾಗಾಗಿ ಸೈನ್ ಅನ್ನು ಕೂಡ ಇನ್ ಟರ್ಮ್ಸ್ ಆಫ್ ಕಾಸ್ಗೆ ನಾ ಏನ್ ಮಾಡ್ತೀನಿ, ಚೇಂಜ್ ಮಾಡ್ಕೊಳ್ತೀನಿ. ಸೊ ಇನ್ ಪ್ಲೇಸ್ ಆಫ್ ಥೀಟಾ ವಿ ಹ್ಯಾವ್ 3 ಥೀಟಾ. ಎಲ್ಲೆಲ್ಲಿ ಥೀಟಾ ಇರುತ್ತಲ್ಲ ಅದನ್ನ ನಾವು 3 ಥೀಟಾ ಇಂದ ರೀಪ್ಲೇಸ್ ಮಾಡೋಣ. ದೇರ್ ಫೋರ್ ಸೈನ್ 3 ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂತಂದ್ರೆ ಇಲ್ಲಿ 3 ಥೀಟಾ ಈಕ್ವಲ್ಸ್ ಟು ಕಾಸ್ ಆಫ್ ಥೀಟಾ ಮೈನಸ್ 6 ಡಿಗ್ರಿ. ಈಗ ಥೀಟಾಗಳನ್ನ ಕಂಪೇರ್ ಮಾಡಿದ್ರೆ 90 ಮೈನಸ್ 3 ಥೀಟಾ ಅಥವಾ 90 ಡಿಗ್ರಿ ಇಸ್ ಈಕ್ವಲ್ ಟು ಥೀಟಾ ಮೈನಸ್ 6 ಡಿಗ್ರಿ. ಮೈನಸ್ 6 ಈ ಕಡೆ ಬರಲಿ, ಮೈನಸ್ 3 ಥೀಟಾ ರೈಟ್ ಸೈಡ್ ಬರಲಿ. ಸೊ ದಟ್ ವಿ ಗೆಟ್ 90 ಪ್ಲಸ್ 6 ಡಿಗ್ರಿ ಈಕ್ವಲ್ ಟು ಥೀಟಾ ಪ್ಲಸ್ 3 ಥೀಟಾ. 90 ಪ್ಲಸ್ 6 ಅಂತಂದ್ರೆ 96 ಅಂಡ್ ಇಟ್ ಈಸ್ ಈಕ್ವಲ್ ಟು ಥೀಟಾ ಪ್ಲಸ್ 3 ಥೀಟಾ ಅಂತಂದ್ರೆ 4 ಥೀಟಾ. ಡಿವೈಡ್ ಮಾಡಿದ್ರೆ 4 2 8, 1 ಉಳಿತು 16 ಆಯ್ತು, 4 4 16. Therefore, theta equal to 24 degree. So, option 3 is correct.
ನೆಕ್ಸ್ಟ್ ಕ್ವಶನ್, ಪೈ ಮೈನಸ್ 22/7 ಒಂದು ಶೂನ್ಯ, ಸ್ವಾಭಾವಿಕ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ. ಪೈ ಮೈನಸ್ 22/7 ಈಸ್ 0, ನ್ಯಾಚುರಲ್ ನಂಬರ್, ರಾಷನಲ್ ನಂಬರ್, ಇರ್ರಾಷನಲ್ ನಂಬರ್. ನಿಮ್ಗೆ ಗೊತ್ತಿರಬೇಕು. ಮತ್ತು ಪೈ ಮೈನಸ್ 22/7 ಅಂದ್ರೂ ಕೂಡ ಪೈ ಅಲ್ಲ, ಹಾಗಾಗಿ ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ 0 ಆಗುತ್ತೆ ಅಂತೇಳಿ ಆಪ್ಷನ್ 1 ಹಾಕಬಾರದು. ಯಾಕಂದ್ರೆ ಪೈ ಅನ್ನೋದು ಒಂದು ಇರ್ರಾಷನಲ್ ನಂಬರ್, ಆದರೆ 22/7 ಅನ್ನೋದು ಒಂದು ರಾಷನಲ್ ನಂಬರ್, ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಪೈಗೆ ನಾವು ಎಲ್ಲೆಲ್ಲ ಪೈ ಇರುತ್ತಲ್ಲ ಅಲ್ಲೆಲ್ಲ 22/7 ಹಾಕ್ತೀವಲ್ಲ ಅಂತಂದ್ರೆ, ಯಾಕಂದ್ರೆ ಪೈಗೆ ಎಕ್ಸಾಕ್ಟ್ ವ್ಯಾಲ್ಯೂ ಇಲ್ಲ. ಕ್ಯಾಲ್ಕುಲೇಷನ್ ಪರ್ಪಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ 22/7 ಅಂತಕ್ಕಂಥ ಒಂದು ನಿಯರೆಸ್ಟ್ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೇರ್ ಫೋರ್ 22/7 ಇಸ್ ದ ನಿಯರೆಸ್ಟ್ ವ್ಯಾಲ್ಯೂ ಫಾರ್ ಪೈ, ಬಟ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ. ಸೊ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಹಾಗಾಗಿ ಎರಡನ್ನು ನಾವು ಕ್ಯಾನ್ಸಲ್ ಮಾಡಿ 0 ಅಂತ ಹೇಳಕ್ಕಾಗಲ್ಲ. ಸೊ ಇದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಪೈ ಅನ್ನೋದು ಇರ್ರಾಷನಲ್ ನಂಬರು, 22/7 ಅನ್ನೋದು ಒಂದು ರಾಷನಲ್ ನಂಬರ್. ಸೊ ಒಂದು ಇರ್ರಾಷನಲ್ ನಂಬರ್ ಇಂದ ಒಂದು ರಾಷನಲ್ ನಂಬರ್ ನಾವೇನ್ ಮಾಡ್ತಾ ಇದೀವಿ, ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ಈ ರೀತಿ ಸಬ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ ನಮ್ಗೇನ್ ಬರುತ್ತೆ, ಒಂದು ಇರ್ರಾಷನಲ್ ನಂಬರ್ ಬರುತ್ತೆ. ಒಂದು ಇರ್ರಾಷನಲ್ ನಂಬರ್ ಇಂದ ಒಂದು ರಾಷನಲ್ ನಂಬರ್ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಆನ್ಸರ್ ಒಂದು ಇರ್ರಾಷನಲ್ ನಂಬರ್ ಆಗಿರುತ್ತೆ. ದೇರ್ ಫೋರ್ ಆಪ್ಷನ್ 4 ಈಸ್ ಕರೆಕ್ಟ್, ಅಭಾಗಲಬ್ಧ ಸಂಖ್ಯೆ. 15, 18 ಮತ್ತು 25 ಇವುಗಳಿಂದ ಭಾಗಿಸಲ್ಪಡುವ ಪೂರ್ಣ ವರ್ಗ ಸಂಖ್ಯೆ. ಎ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ 15, 18 and 25 and is a perfect square is. ಅಂದ್ರೆ ಈ ಮೂರು ನಂಬರ್ಗಳಿಂದ ಡಿವೈಡ್ ಆಗ್ತಿರ್ಬೇಕು, ಜೊತೆಗೆ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಆಪ್ಷನ್ 2 ನೋಡಿ, 450 ಅಂತ ಇದೆ. ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಯಾಕಂದ್ರೆ ಇಲ್ಲಿ ಝೀರೋಸ್ ಇರೋದು ಆಡ್ ನಂಬರ್ ಆಫ್ ಝೀರೋಸ್ ಇದೆ, ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಆಡ್ ನಂಬರ್ ಆಫ್ ಝೀರೋಸ್ ಇರಲ್ಲ. ಸೊ ಆಪ್ಷನ್ 2 ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 225 ನೋಡಿ, 900 ಪರ್ಫೆಕ್ಟ್ ಸ್ಕ್ವೇರ್, 400 ಪರ್ಫೆಕ್ಟ್ ಸ್ಕ್ವೇರ್ ಮತ್ತು 225 ಕೂಡ ಪರ್ಫೆಕ್ಟ್ ಸ್ಕ್ವೇರ್. ಆದ್ರೆ 225 18 ಇಂದ ಡಿವೈಡ್ ಆಗಲ್ಲ, 18 ರಿಂದ ಡಿವೈಡ್ ಆಗಲ್ಲ. ನೋಡಿ ಬೇಕಿದ್ರೆ 18 ರಿಂದ ನಾವೇನಾದ್ರೂ ಡಿವೈಡ್ ಮಾಡಕ್ ಹೋದ್ರೆ 3 ಇಂದ ಡಿವೈಡ್ ಆಗುತ್ತೆ. 3 6 18, 3 7 21, 3 5 15. ಮತ್ತೆ ಡಿವೈಡ್ ಆಗುತ್ತೆ 3 7 6, 3 7 6, 3 5 15. ಆದ್ರೆ 25 2ರಿಂದ ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ. ಹಾಗಾಗಿ ಮೂರು ನಂಬರ್ಗಳಿಂದ ಡಿವೈಡ್ ಆಗಬೇಕು ಅಂತ ಹೇಳಿದರೆ, ಆದ್ರೆ 225 ಅನ್ನೋದು 18 ಇಂದ ಡಿವೈಡ್ ಆಗಲ್ಲ. ಸೊ ಇದು ಕೂಡ ಆಪ್ಷನ್ ಆಗಲ್ಲ. ಇನ್ನು 400 ಉಳಿತು, ಬಿಟ್ರೆ 900 ಉಳಿತು. ಫಸ್ಟ್ ನಾನು ಒಂದು ಸಣ್ಣ ನಂಬರ್ ತಗೊಳ್ತೀನಿ, ಯಾಕಂದ್ರೆ ಡಿವೈಡ್ ಮಾಡಿ ನೋಡ್ಬೇಕಲ್ಲ. ಹಾಗಾಗಿ 400ನ್ನ 15 ರಿಂದ ಡಿವೈಡ್ ಮಾಡಿ ನೋಡೋಣ. 15 15 1 15, 15 7 30, ಎಷ್ಟು ಉಳಿತು? ಇನ್ನು 10 ಉಳಿತು, 100 ಆಯ್ತು. ಇಲ್ಲಿ 15ರ ಟೇಬಲ್ಸ್ ಅಲ್ಲಿ 100 ಅನ್ನೋದು ಬರೋದೇ ಇಲ್ಲ. ಹಾಗಾಗಿ ಇದು 400 ಅನ್ನೋದು 15 ಇಂದ ಡಿವೈಡ್ ಆಗಲ್ಲ. ಸೊ 18 ರಿಂದ ಡಿವೈಡ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, 25 ರಿಂದ ಡಿವೈಡ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, 1 ರಿಂದ ಡಿವೈಡ್ ಆಗಲಿಲ್ಲ ಅಂತಂದ್ರೂ ಕೂಡ ಆ ಆಪ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ 3 ರಾಂಗ್, ಆಪ್ಷನ್ 1 ಈಸ್ ಕರೆಕ್ಟ್. ನೀವು ಬೇಕಿದ್ರೆ ಅದನ್ನ ಡಿವೈಡ್ ಮಾಡಿ ನೋಡಬಹುದು. 900 15, 18 ಮತ್ತು 25 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನಂಬರ್, ನೆಕ್ಸ್ಟ್ ಕ್ವಶನ್, x plus 3 root y ಇದರ ಸಂಯುಗ್ಮಿ. ದ ಕಾಂಜುಗೇಟ್ ಆಫ್ x plus 3 root y is. ಸೊ ಕಾಂಜುಗೇಟ್ ಅಂತ ಹೇಳ್ಬೇಕು ಅಂತಂದ್ರೆ ಅದು ಒಂದು ರಾಷನಲ್ ನಂಬರ್ ಕೊಡ್ತಾ ಇರಬೇಕು. ಸೊ x plus 3 root y ಅಂತ ಇದ್ರೆ ಇಲ್ಲಿ ಪ್ಲಸ್ ಇರೋದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಮೈನಸ್ ಮಾಡಬೇಕು. ದೇರ್ ಫೋರ್ x minus 3 root y is the conjugate of x plus 3 root y. So option 2 is correct. ಶ್ರೇಣಿಯ n-ನೇ ಪದ, ದ nth ಟರ್ಮ್ ಆಫ್ ದ ಸೀಕ್ವೆನ್ಸ್. ಏನ್ ಕೊಟ್ಟಿದ್ದಾರೆ ಸೀಕ್ವೆನ್ಸ್ ಅಂದ್ರೆ 1/2, 2/3, n/2, 2/3, 3/4 ಅಂಡ್ ಸೋ ಆನ್ ಅಂತ ಕೊಟ್ಟಿದ್ದಾರೆ. ಇದರ nth ಟರ್ಮ್ ಬೇಕು ನಮಗೆ. ಇಲ್ಲಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಟರ್ಮ್ ಅಲ್ಲಿ ನ್ಯೂಮರೇಟರ್ 1 ಇದೆ, ಡಿನಾಮಿನೇಟರ್ 2 ಇದೆ. ಸೆಕೆಂಡ್ ಟರ್ಮ್ ಅಲ್ಲಿ 2 3 ಇದೆ, ಥರ್ಡ್ ಟರ್ಮ್ ಅಲ್ಲಿ 3 4 ಇದೆ. ಸೊ ಇದೇ ರೀತಿ ಹೋಗೋದಾದ್ರೆ nth ಟರ್ಮ್ ಅಲ್ಲಿ ನ್ಯೂಮರೇಟರ್ n ಇರುತ್ತೆ, ಡಿನಾಮಿನೇಟರ್ ಅದಕ್ಕಿಂತ ಒಂದು ಜಾಸ್ತಿ. ಯಾಕಂದ್ರೆ ಇಲ್ಲಿ 1 ಇದ್ರೆ 2 ಇದೆ, 2 ಇದ್ರೆ 3 ಇದೆ, 3 ಇದ್ರೆ 4 ಇದೆ. ಹಾಗಾದ್ರೆ ನ್ಯೂಮರೇಟರ್ n ಇದ್ರೆ ಡಿನಾಮಿನೇಟರ್ ಏನ್ ಇರಬೇಕು, n+1. therefore this will be the nth term of the given sequence. n divided by n+1. option 1 is the correct. Next question, 100C98 ಇದರ ಬೆಲೆ. The value of 100C98 is.
100C98. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 100C2. ಇದು ಹೆಂಗ್ ಬಂತು ಅಂತಂದ್ರೆ ಒಂದು ಫಾರ್ಮುಲಾ ಇದೆ, ಏನಂತದ NCR ಈಕ್ವಲ್ ಟು NC n ಮೈನಸ್ ಆರ್ ಅಂತ ಇದೆ. ಸೊ ಇಲ್ಲಿ 100C, R ಅಂದ್ರೆ 98. ಅದರ ಪ್ರಕಾರ ಬರೆದ್ರೆ 100C 100 ಮೈನಸ್ 98. 100 ಮೈನಸ್ 98 ಇಸ್ ನಥಿಂಗ್ ಬಟ್ 2. ದೇರ್ ಫೋರ್ 100C2. ಈಗ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋದು ಹೇಗೆ? ಹೆಂಗಂದ್ರೆ 100ನ್ನ ಡಿಕ್ರೀಸ್ ಮಾಡ್ತಾ ಎಷ್ಟು ನಂಬರ್ಗಳು ಬರಿಬೇಕು ಅಂತಂದ್ರೆ 2 ನಂಬರ್ಸ್ ಬರಿಬೇಕು. ಡಿವೈಡೆಡ್ ಬೈ ಇಲ್ಲಿ ಯಾವ ನಂಬರ್ ಇರುತ್ತಲ್ಲ ಅದರಿಂದ ಮತ್ತೆ ಡಿಕ್ರೀಸ್ ಮಾಡ್ತಾ 1 ವರೆಗೂ ಬರಿಬೇಕು. ಫಾರ್ ಎಕ್ಸಾಂಪಲ್ 5C3 ಅಂತ ಇದ್ರೆ 5 ಇಂದ ಶುರು ಮಾಡಿ ಎಷ್ಟು ನಂಬರ್ಗಳು ಬರಿಬೇಕು? ಡಿಕ್ರೀಸ್ ಮಾಡ್ತಾ 3 ನಂಬರ್ಸ್. ಸೊ 5 4 3 ಡಿವೈಡೆಡ್ ಬೈ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ R ಪ್ಲಸ್ ಅಲ್ಲಿ ಏನಿರುತ್ತಲ್ಲ ಅದನ್ನ ಒಂದೊಂದೇ ವ್ಯಾಲ್ಯೂ ಡಿಕ್ರೀಸ್ ಮಾಡ್ತಾ 1 ವರೆಗೂ ಬರಿಬೇಕು. ಇಲ್ಲಿ 3 ಇದೆ ಅಂತಂದ್ರೆ 3 ಇಂದ ಶುರು ಮಾಡಬೇಕು, ಡಿಕ್ರೀಸ್ ಮಾಡ್ತಾ 1 ವರೆಗೆ ಬರಿಬೇಕು. ಇದು ಕಾಂಬಿನೇಷನ್ ಸಿಂಪ್ಲಿಫೈ ಮಾಡ್ತಕ್ಕಂಥ ಒಂದು ಮೆಥಡ್. ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಬೆಟರ್ ಟು ಯೂಸ್ ದಿಸ್ ಫಾರ್ಮುಲಾ. NCR ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಈ ಮೆಥಡ್, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರು ಕೂಡ ನಾವು ಅದೇ ಆನ್ಸರ್ಗೆ ರೀಚ್ ಆಗ್ತೀವಿ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಈ ಮೆಥಡ್ ಫಾಲೋ ಮಾಡ್ತೀನಿ. ಸೊ 100C2 ಅಂತಂದ್ರೆ 100 ಇಂದ ಶುರು ಮಾಡಿ 2 ನಂಬರ್ಗಳನ್ನ ಡಿಕ್ರೀಸ್ ಮಾಡ್ತಾ ಬರೀಬೇಕು ನ್ಯೂಮರೇಟರ್ ಅಲ್ಲಿ. 100 ಇಂಟು 99. ಅದಾದ್ಮೇಲೆ 2 ಇಂದ ಶುರು ಮಾಡಿ 1 ವರೆಗೂ ಡಿಕ್ರೀಸ್ ಮಾಡ್ತಾ ಬರೀಬೇಕು. ದಟ್ ಈಸ್ 2 ಇಂಟು 1. 2 1s 2 5s 10 0. 0 ಆಸ್ ಇಟ್ ಈಸ್ ಇರಲಿ. 99 ಮತ್ತು ಈ 5 ನ ಮಲ್ಟಿಪ್ಲೈ ಮಾಡೋಣ. 5 9 45. 4 5 9 45 ಪ್ಲಸ್ 4 ಅಂದ್ರೆ 49. Therefore 4950 is the answer. Option 2 correct. Next question. -2/3 whole to the power of -2 ಇದರ ಬೆಲೆಯು. the value of ಅಂತ ಹೇಳ್ತಾನೆ ಇಲ್ಲಿ. -2/3 to the power of -2. It is equal to, ಇಲ್ಲಿ ಪವರ್ ಅಲ್ಲಿ ಇರ್ತಕ್ಕಂಥ -2 ನ ನಾವೇನಾದ್ರೂ ಪಾಸಿಟಿವ್ ಮಾಡಬೇಕು ಅಂತಂದ್ರೆ ಬೇಸ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ರೆಸಿಪ್ರೋಕಲ್ ಬರಿಬೇಕು. -2/3 ಇದರ ರೆಸಿಪ್ರೋಕಲ್ ಏನಾಗುತ್ತೆ? 3/-2 ಹೋಲ್ ಟು ದ ಪವರ್ ಆಫ್, ಈಗ -2 ಆಗಿರೋದಿಲ್ಲ, ಇಲ್ಲಿ ಬರೀ 2 ಆಗಿರ್ತದೆ. ಈ 2 ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಕೂಡ ಅಪ್ಲೈ ಆಗಬೇಕು. ಈ ರೀತಿ ಅಪ್ಲೈ ಮಾಡಿದ್ರೆ 3² ಡಿವೈಡೆಡ್ ಬೈ -2². 3² is 9, -2² is 4. Therefore 9/4 ಆನ್ಸರ್. ಒಂದು ವೇಳೆ ಇದೇನಾದ್ರೂ ಕ್ವಶನ್ ಈ ರೀತಿ ಇದ್ರೆ -2/3 ಹೋಲ್ ಟು ದ ಪವರ್ ಆಫ್ -2 ಹೋಲ್ ಟು ದ ಪವರ್ ಆಫ್ 2 ಈ ರೀತಿ ಕೂಡ ಇರಬಹುದು, ಗೊತ್ತಿಲ್ಲ. ಬುಕ್ ಅಲ್ಲಿ ಇರೋದು ಮಾತ್ರ ಇಲ್ಲೇನಿದೆ ಇಷ್ಟು ಮಾತ್ರ ಇರೋದು. ಬಟ್ ಆಪ್ಷನ್ಗಳು ನೋಡಿದ್ರೆ ಈ ರೀತಿ ಕೂಡ ಇರಬಹುದಾದಂತ ಚಾನ್ಸಸ್ ಇದೆ. ಒಂದ್ ವೇಳೆ ಈ ರೀತಿ ಏನಾದ್ರೂ ಕ್ವಶನ್ ಇದ್ರೆ ಅವಾಗ ಆನ್ಸರ್ ಏನ್ ಬರುತ್ತೆ ಅಂತ ನೋಡೋಣ ಒಂದ್ಸಾರಿ. ಇಲ್ಲಿ a to the power of m whole to the power of n ಫಾರ್ಮಲ್ ಇದೆ. ಈ ರೀತಿ ಇದ್ದಾಗ ಪವರ್ ಗಳನ್ನ ಏನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. a to the power of m into n ಆಗುತ್ತೆ. ಸೊ m ಅಂತಂದ್ರೆ ಇಲ್ಲಿ -2, n ಅಂತಂದ್ರೆ 2. ಅವೆರಡನ್ನ ನಾವು ಮೊದಲಿಗೆ ಏನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ ದಟ್ ವಿ ವಿಲ್ ಗೆಟ್ -2/3 ಹೋಲ್ ಟು ದ ಪವರ್ ಆಫ್ -2 ಇಂಟು 2 ಅಂತಂದ್ರೆ -4. ಅಗೇನ್ ಇಲ್ಲಿ ಪವರ್ ಅಲ್ಲಿ ನೆಗೆಟಿವ್ ಇದೆ, ಇದನ್ನ ಪಾಸಿಟಿವ್ ಮಾಡಬೇಕು ಅಂತಂದ್ರೆ ಬೇಸ್ ಅಲ್ಲಿ ನಾವೇನ್ ಮಾಡಬೇಕು? ರೆಸಿಪ್ರೋಕಲ್ ತಗೋಬೇಕು. ಸೊ -2/3 ನ ರೆಸಿಪ್ರೋಕಲ್ 3/-2 ಹೋಲ್ ಟು ದ ಪವರ್ ಆಫ್, ಈಗ -4 ಏನಾಗುತ್ತೆ? +4 ಆಗುತ್ತೆ. ಈಗ ಈ 4 ನ 3 ಮತ್ತು -2 ಗೆ ರೈಸ್ ಮಾಡಿದ್ರೆ 3 to the power of 4 ಡಿವೈಡೆಡ್ ಬೈ -2 to the power of 4 ಆಗುತ್ತೆ. 3 to the power of 4 ಅಂತಂದ್ರೆ 81, -2 to the power of 4 ಅಂತಂದ್ರೆ 16. ಒಂದು ವೇಳೆ ಕ್ವಶನ್ ನಲ್ಲಿ ಒಂದು ಎಕ್ಸ್ಟ್ರಾ ಪವರ್ ಇತ್ತು 2 ಅಂತಂದ್ರೆ ಅವಾಗ ಆನ್ಸರು 81/16 ಆಗುತ್ತೆ. ಒಂದ್ ವೇಳೆ ಇಷ್ಟೇ ಇದ್ರೆ ಅವಾಗ ಆನ್ಸರು 9/4 ಆಗುತ್ತೆ. ನೆಕ್ಸ್ಟ್ ಕ್ವಶನ್. 7 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಘನಫಲ. ವ್ಯಾಲ್ಯೂ ಆಫ್ ಆಗಬಾರ್ದು, ಇದು ವಾಲ್ಯೂಮ್ ಆಫ್ a sphere whose radius is 7 cm is. ರೇಡಿಯಸ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೇಳಿದ್ದಾರೆ. ಸೊ r equals to 7 cm and volume is asked. Volume of sphere is given by 4/3 pi r cube. It is nothing but 4/3 pi ಅಂತಂದ್ರೆ 22/7 ತಗೊಳ್ರಿ. r ಕ್ಯೂಬ್, r ಅಂದ್ರೆ 7 ಇದೆ, ಕ್ಯೂಬ್ ಇರೋದ್ರಿಂದ 3 ಟೈಮ್ಸ್ ಬರ್ಕೊಳ್ತೀನಿ. 7 into 7 into 7, 7 ಕ್ಯಾನ್ಸಲ್ ಆಯ್ತು. ಈಗ ಸಿಂಪ್ಲಿಫೈ ಮಾಡಿದ್ರೆ 4 ಮತ್ತು 22 ಮಲ್ಟಿಪ್ಲೈ ಮಾಡಿದ್ರೆ 88 ಇಂಟು 7 49 ಡಿವೈಡೆಡ್ ಬೈ 3. 88 49 ಮಲ್ಟಿಪ್ಲೈ ಮಾಡಬೇಕು.
ಎಂಟೊಂಬತ್ತು 72, 8×4 32 ಪ್ಲಸ್ 7 39. ಮತ್ತೆ 8 ಇರೋದ್ರಿಂದ ಈ 392 ಮತ್ತೊಮ್ಮೆ ಬರ್ತದೆ. ಆ್ಯಡ್ ಮಾಡಿ 2, 11, 13, 4. ಸೊ 4312 ಡಿವೈಡೆಡ್ ಬೈ 3, 4312 ಡಿವೈಡೆಡ್ ಬೈ 3. ಬಟ್ ಆನ್ಸರ್ಸು ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ಗೆ ಬರೆದ್ರೆ 3 1 3 ಎಷ್ಟು ಉಳಿತು? ಇಲ್ಲಿ 1 ಉಳಿತು, 13 ಆಯಿತು. 3 4 12 ಮತ್ತು 1 ಉಳಿತು, 11 ಆಯಿತು. 3 3 9 ಮತ್ತು 2 ಉಳಿತು, 22 ಆಯಿತು. 3 7 21, ಇನ್ನು 1 ಉಳಿತು. ದೇರ್ ಫೋರ್ ಇದೇನಾಗುತ್ತೆ? ಮಿಕ್ಸ್ಡ್ ಫ್ರಾಕ್ಷನ್ ಫಾರ್ಮಲ್ಲಿ ಬರೆದ್ರೆ 1437. ಇಲ್ಲೇನು ರಿಮೈಂಡರ್ ಉಳಿದಿದೆ ಅದು ಅಂಶಕ್ಕೆ ಹೋಗ್ತದೆ, ಡಿನಾಮಿನೇಟರ್ ಇರ್ತದೆ. ಸೊ 1437 1/3 ಸೆಂಟಿಮೀಟರ್ ಕ್ಯೂಬ್. ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 384 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ರೆ ಘನದ ಅಂಚಿನ ಉದ್ದ, ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಈಸ್ 384 ಸೆಂಟಿಮೀಟರ್ ಸ್ಕ್ವೇರ್. ದ ಲೆಂತ್ ಆಫ್ ದ ಎಡ್ಜ್ ಆಫ್ ದ ಕ್ಯೂಬ್ ಈಸ್. ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಕೊಟ್ಟಿದ್ದಾರೆ. ಫಾರ್ಮುಲಾ ಏನಿದೆ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಈಸ್ ಗಿವನ್ ಬೈ 6L². ಎಲ್ ಅಂತಂದ್ರೆ ಲೆಂತ್ ಆಫ್ ದ ಎಡ್ಜ್. ಅವರೇ ಕೊಟ್ಟಿದ್ದಾರೆ ಟೋಟಲ್ ಸರ್ಫೇಸ್ ಏರಿಯಾ 384 ಅಂತೇಳಿ. ದೇರ್ ಫೋರ್ 6L² ಈಸ್ ಈಕ್ವಲ್ ಟು 384. ಈಗ ಡಿವೈಡ್ ಮಾಡಿದ್ರೆ 6 1 6 6 36, 2 ಉಳಿತು, 6 4 24. ಸೊ L² ಈಸ್ 64. L² 64 ಆದ್ರೆ L ಈಕ್ವಲ್ ಟು 8. ಇಲ್ಲ, ಇನ್ನು ಕಂಪೇರ್ ಮಾಡಿದ್ರೆ L² ಈಕ್ವಲ್ ಟು 8². ದೇರ್ ಫಾರ್ L ಈಕ್ವಲ್ ಟು 8. ಸೊ 8 ಸೆಂಟಿಮೀಟರ್ ಅನ್ನೋದು ಆನ್ಸರ್. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. x ಪ್ಲಸ್ ವೈ ಈಕ್ವಲ್ ಟು 7, xy ಈಕ್ವಲ್ ಟು 0 ಆದರೆ x³ ಪ್ಲಸ್ y³ ಈಕ್ವಲ್ಸ್ ಟು. ಕೊಟ್ಟಿರೋದು x ಪ್ಲಸ್ ವೈ ಈಕ್ವಲ್ ಟು 7 ಅಂತ ಕೊಟ್ಟಿದ್ದಾನೆ. ಆಮೇಲೆ xy ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ. ನಾವು ಫೈಂಡ್ ಮಾಡಬೇಕಾಗಿರೋದು x³ ಪ್ಲಸ್ y³. ಸೊ ಕ್ಯೂಬಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ x ಪ್ಲಸ್ ವೈ ಹೋಲ್ ಕ್ಯೂಬ್ ಆಯಿತು, ಇದು 7³ ಆಯಿತು. ಇದು a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮಲ್ ಇದೆ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ನಥಿಂಗ್ ಬಟ್ a³ ಪ್ಲಸ್ b³ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಸೊ a ಅಂತಂದ್ರೆ x, b ಅಂದ್ರೆ y. ಇಟ್ ಈಸ್ ಈಕ್ವಲ್ ಟು 7³ ಅಂತಂದ್ರೆ 7² ಅಂತಂದ್ರೆ 49. ಅದಕ್ಕೆ ಮತ್ತೊಮ್ಮೆ 7 ಮಲ್ಟಿಪ್ಲೈ ಮಾಡಬೇಕು. 7 9 63, 7 3 21, 7 4 28, 28 6 34. ಸೊ 343, 343. x³ ಪ್ಲಸ್ y³ ಪ್ಲಸ್ 3 ಇಂಟು xy ಅಂತಂದ್ರೆ 0 ಅಂತ ಕೊಟ್ಟಿದ್ದಾನೆ. ಸೊ 3 ಇಂಟು 0 ಇಂಟು x ಪ್ಲಸ್ ವೈ ಈಕ್ವಲ್ ಟು 343. 3 ಇಂಟು 0 0, 0 ಇಂಟು x ಪ್ಲಸ್ ವೈ ಕಂಪ್ಲೀಟ್ ಆಗಿ ಇದಿಷ್ಟು ವ್ಯಾಲ್ಯೂ 0 ಆಗ್ತದೆ. ದೇರ್ ಫೋರ್ ವಿ ಗೆಟ್ x³ ಪ್ಲಸ್ y³ ಈಸ್ ಈಕ್ವಲ್ ಟು 343. 343 ಆನ್ಸರ್. So first option is correct. Remaining questions will be solved in the next video.